ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹಲೋ, ಸಂವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಇಂದು 8ನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಹಕ್ಕಿಗಳು ಎಂಬ ಪಾಠವನ್ನು ನೋಡೋಣ. ಮಕ್ಕಳೇ, ತಾವೆಲ್ಲರೂ ಶಿಸ್ತಿನಿಂದ ಕುಳಿತು ನಾನು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಹಾಡನ್ನು ಆಲಿಸಿರಿ. ಒಂದು ಚಿಕ್ಕ ಹಾಡನ್ನು ಹಾಡುತ್ತೇನೆ, ಅದನ್ನು ತಾವೆಲ್ಲರೂ ಆಲಿಸಬೇಕು. ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ. ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವೋ, ಒಂದೇ ಮಾನವ ಕುಲವ ಎನ್ನುತ್ತ ವಿಶ್ವಧರ್ಮವ ಪಡೆವೆವೋ. ಸರಿ ಮಕ್ಕಳೇ, ಈಗ ನಾನೊಂದೆರಡು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತೇನೆ. ಯಾರಿಗೆ ಗೊತ್ತಿರ್ತದ ಅವ್ರೇನಂತಂದ್ರೆ ಹೇಳಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ಪ್ರಶ್ನೆ 1, ಮಕ್ಕಳೇ, ನಮ್ಮ ಸುತ್ತಲೂ ಇರುವ ಕೆಲವೊಂದು ಜೀವಿಗಳನ್ನು ಹೆಸರಿಸಿರಿ. ನಮ್ಮ ಸುತ್ತಮುತ್ತ ಏನು ಕೆಲವು ಜೀವಿಗಳು ವಾಸ ಮಾಡ್ತಾವ, ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಮಾಹಿತಿಯನ್ನು ಹೇಳ್ರಿ ಅಂತ. ಯಾರ್ದು ಈಗಾಗಲೇ ಒಂದು ಮಗು ಹೇಳಿಬಿಟ್ಟಿದೆ ನೋಡು, ಅದು ಒಂದು ಪ್ರಶ್ನೆ ನೋಡಿದ ತಕ್ಷಣವೇ ನಾಯಿ ಅಂತ. ಶಬಾಷ್ ಶಬಾಷ್ ಮಕ್ಕಳೇ, ನಾಯಿ. ಮತ್ತೆ ಯಾರಾದರೂ ಹೇಳಿ. ಓ, ಬೆಕ್ಕು ಅಂತ ಹೇಳ್ತಿದ್ರಾ, ಶಬಾಷ್, ಬೆಕ್ಕು. ಮತ್ತೆ ಹೇಳಿ, ಮತ್ತೆ ಗೊತ್ತಿದ್ದವ್ರು ಹೇಳ್ರಿ ಎಲ್ಲನೂ ಹೇಳಿ. ಹಸು. ಓ, ನಿಮ್ಮ ಮನೆಯಲ್ಲಿ ಇರ್ತದಲ್ಲ ಹಸು, ಶಬಾಷ್. ಮತ್ತೆ ಓ, ಕೋಳಿ. ಹೌದು, ಕೋಳಿ ಎಲ್ಲರಿಗೂ ಗೊತ್ತಿದ್ದಂಥದ್ದು, ಶಬಾಷ್. ಹೌದು. ಈಗಾದರೆ ಮತ್ತೊಂದು ಪ್ರಶ್ನೆ ನೋಡಿ. ಇಷ್ಟೆಲ್ಲ ಇದು ಅಲ್ಲದೆ ಇನ್ನೂ ಅನೇಕ ಪ್ರಾಣಿ ಜೀವಿಗಳಿರ್ತಾವ. ಅದ್ರದ್ದು ನಾ ಇನ್ನೊಂದು ಏನು ಕೇಳ್ತೀನಿ ಅಂದ್ರೆ, ಆಕಾಶದಲ್ಲಿ ಹಾರಾಡ್ತಕ್ಕಂಥವು, ಆಕಾಶದಲ್ಲಿಯೇ ಹಾರಾಡ್ತಕ್ಕಂಥ ಕೆಲವು ಜೀವಿಗಳು, ಅವಕ್ಕೆ ಏನಂತ ಕರೀತಾರ? ಆಕಾಶದಲ್ಲಿ ಇರ್ತಾವ, ಅವು ಹಾರಾಡ್ತಿರ್ತಾವ, ಅಂಥವಕ್ಕೆ ಏನಂತ ಕರೀತಾರೆ? ಯಾರಾದ್ರೂ ಗೊತ್ತದೇನೋ ನೋಡ್ರಿ, ಹೇಳಿ. ವಿಚಾರ ಮಾಡಿ ಮಕ್ಕಳೇ, ಕೇಳಿ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿ ಸಾವಧಾನವಾಗಿ. ಓ ಹೌದು, ಅವಕ್ಕೇನಂತಾರ? ಪಕ್ಷಿಗಳು ಅಂತ ಕರೀತಾರ. ಪಕ್ಷಿಗಳು ಒಂದು ಹಕ್ಕಿಗಳು ಅಂತ ಹೇಳಿ ಅನ್ಬೋದು. ಅವಕ್ಕ ಹಕ್ಕಿಗಳನ್ನೂ ಅಂತಂತಾರ, ಪಕ್ಷಿಗಳನ್ನೂ ಅಂತಂತಾರ. ಇವೆರಡು ಸಮಾನಾರ್ಥಕ ಪದಗಳು. ಶಬಾಷ್ ಮಕ್ಕಳೇ, ಒಳ್ಳೆಯದು. ಮುಂದೆ ಹೋಗೋಣವ. ನೋಡು, ಈಗ ಪಾಠದ ನಾವು ಈ ಪಾಠವನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲಲ್ಲಿ ಅದರಿಂದ ಏನನ್ನ ನಾವು ಬಯಸ್ತೀವಿ ಅಂತಕ್ಕಂಥದ್ದು ನೋಡ್ರಿ. ಕೃತಿಕಾರರ ಪರಿಚಯ ತಿಳ್ಕೊಬೇಕಾಗ್ತದ, ಮತ್ತು ಕಠಿಣ ಪದಗಳ ಅರ್ಥ, ಕೃತಿಕಾರರ ಪರಿಚಯ ಮತ್ತು ಕಠಿಣ ಪದಗಳ ಅರ್ಥ. ಆಮೇಲೆ ಪಾಠ ಪ್ರವೇಶ ಇರ್ತದೆ. ಆಮೇಲೆ ಬಾಲಕರ ಬದುಕಿನ ನೋವುಗಳ ಬಗ್ಗೆ, ಆ ಪಾಠದ ಒಳಗಿನ ಆ ಬಾಲಕರು ಏನು ಎಂಥ ಒಂದು ನೋವನ್ನು ಅನುಭವಿಸ್ತಾರ ಅಂತಕ್ಕಂಥದ್ದು ಇರ್ತದೆ. ಓದು ಬರಹ ಇಲ್ಲದ ಬದುಕಿನ ಒಂದು ಸ್ಥಿತಿ ಹೆಂಗಿರ್ತದ ಅಂತಕ್ಕಂಥದ್ದು ಈ ಒಂದು ಕಲಿಕಾಂಶದಲ್ಲಿ ನಾವು ತಿಳ್ಕೊಂಡಿರ್ತೀವಿ. ನೋಡಿ ಮಕ್ಕಳೇ, ಮುಂದೆ ಈಗ ಮೊಟ್ಟ ಮೊದಲಿಗೆ ಕವಿ ಕಾವ್ಯ ಪರಿಚಯನ ಮಾಡಿಕೊಳ್ಳೋಣ. ಈ ಪಾಠ ಹಕ್ಕಿಗಳು ಅಂತಕ್ಕಂಥದ್ದು ಈ ಪಾಠ ಏನದಲ್ಲ, ಅದನ್ನು ಯಾರು ಬರೆದಾರ ಅವ್ರ ಪರಿಚಯನ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ. ಈ ಪಾಠವನ್ನು, ಹಕ್ಕಿಗಳು ಎಂಬ ಪಾಠವನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಏನಪ್ಪ ಅಂದರೆ ಈ ಪದ್ಯವನ್ನು ಬರೆದಾರ. ಇವರು ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಏನಂತ? ಡಾಕ್ಟರ್ ಸಿದ್ಧಲಿಂಗಯ್ಯನವರು ದಲಿತ ಕವಿ ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ ಅಂತ. ಇವರು ಎಲ್ಲಿ ಹುಡ್ತಾರಪ್ಪ? 1954ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ
ಮಂಚನಬೇಲಿಯಲ್ಲಿ ಜನಿಸಿದರು. ಎಲ್ಲಿ? 1954 ಅಂದ್ರೆ ಸುಮಾರು 70 ವರ್ಷಗಳ ಹಿಂದೆ ಕವಿ ಇಲ್ಲೇನು ಎಲ್ಲಿ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೇಲಿ ಅಂತಕ್ಕಂಥ ಒಂದು ಗ್ರಾಮ. ಅಲ್ಲಿ ಇವರಂದ್ರೆ ಹೊಡ್ತಾರ ಅಂತ ಜನಿಸ್ತಾರ ಅಂತ ಅರ್ಥ. ಸಿದ್ಧಲಿಂಗಯ್ಯನವರು ದಲಿತ ಕವಿ ಅಂತೇಳಿ ಪ್ರಸಿದ್ಧರಾಗ್ಯಾರ ಅಂತ. ಮುಂದೆ ಸಿದ್ಧಲಿಂಗಯ್ಯನವರ ಅನೇಕ ಪುಸ್ತಕಗಳನ್ನು ಬರೆದಾರ. ಅದರಲ್ಲಿ ಕವನ ಸಂಕಲನಗಳಿವೆ, ಗದ್ಯ ಸಂಕಲನಗಳಿವೆ, ನಾಟಕಗಳು, ಆತ್ಮಕಥನಗಳಿವೆ. ಅವು ಒಂದೊಂದಾಗಿ ಏನಪ್ಪ ಅಂದ್ರೆ ನಾವು ನೋಡೋಣ. ಮೊಟ್ಟ ಮೊದಲಿಗೆ ಅವರ ಕವನ ಸಂಕಲನಗಳು ನೋಡೋಣ. ಮೊದಲದು ಹೊಲ ಮಾದಿಗರ ಹಾಡು, ಹೊಲೆ ಮಾದಿಗರ ಹಾಡು. ಎರಡನೇದು ಕಪ್ಪು ಕಾಡಿನ ನಾಡು, ಕಪ್ಪು ಕಾಡಿನ ನಾಡು. ಮತ್ತು ಸಾವಿರಾರು ನದಿಗಳು. ಏನಿವೆಲ್ಲ? ಮೆರವಣಿಗೆ. ಸಿದ್ಧಲಿಂಗಯ್ಯನವರ ಕವನ ಸಂಕಲನಗಳು. ಇವು 4 ಅಂತಂದ್ರೆ 4 ಅಲ್ಲ, ಇನ್ನೂ ಅನೇಕ ಇವೆ. ಅದರಲ್ಲಿ ಮುಖ್ಯವಾದಂಥವು ಇವು: ಒಲೆ ಮಾದಿಗರ ಹಾಡು, ಕಪ್ಪು ನಾಡಿನ ನಾಡು, ಮತ್ತು ಸಾವಿರಾರು ನದಿಗಳು, ಮತ್ತು ಮೆರವಣಿಗೆ. ಮುಂದೆ ಸಿದ್ಧಲಿಂಗಯ್ಯನವರ ಗದ್ಯ ಕೃತಿಗಳು. ಗದ್ಯ ಕೃತಿಗಳು ಯಾವುವು ನೋಡ್ರಿ? ಗದ್ಯ ಕೃತಿಗಳು ಮೊದಲನೇದು ಅವತಾರಗಳು, ಎರಡನೇದು ಗ್ರಾಮ ದೇವತೆಗಳು, ಮೂರನೇದು ಹಕ್ಕಿ ನೋಟ. ಇವು ಅವರ ಗದ್ಯ ಕೃತಿಗಳಾಗಿವೆ. ಅವತಾರಗಳು, ಗ್ರಾಮ ದೇವತೆಗಳು ಮತ್ತು ಹಕ್ಕಿ ನೋಟ ಅಂತಕ್ಕಂಥವು ಗದ್ಯ ಕೃತಿಗಳಾಗಿವೆ. ಇವು ಅಲ್ಲದೆ ನಾಟಕಗಳನ್ನು ಸಹ ಬರೆದಿದ್ದಾರೆ ಇವರು. ಆ ನಾಟಕಗಳು ಯಾವೆ ಅಂದ್ರೆ ನೋಡಿ ಮಕ್ಕಳೇ, ನಾಟಕಗಳ ಹೆಸರನ್ನು ನೋಡಿ. ಏಕಲವ್ಯ ಗೊತ್ತಲ್ಲ? ಮಹಾಭಾರತ ನೋಡಿರಿ ನೀವು. ಮಹಾಭಾರತದಲ್ಲಿ ಏಕಲವ್ಯ ಅಂತಕ್ಕಂಥ ಒಬ್ಬ ದ್ರೋಣರ ಶಿಷ್ಯ ಬರ್ತಾನ. ಆ ಏಕಲವ್ಯ ಅಂತಕ್ಕಂಥ ಹೆಸರಿನ ನಾಟಕವನ್ನು ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ. ಪಂಚಮ. ಇನ್ನೊಂದು ನಾಟಕ, ಮತ್ತೊಂದು ನಾಟಕ ನೆಲಸಮ. ಏಕಲವ್ಯ, ಪಂಚಮ, ನೆಲಸಮ ಇವು ಸಿದ್ಧಲಿಂಗಯ್ಯನವರ ನಾಟಕಗಳು. ಮುಂದೆ ಇವರ ಆತ್ಮಕಥನ ಅಂತಕ್ಕಂಥದ್ದೊಂದು ಬರೆದಿದ್ದಾರೆ. ಅವರು ಊರು ಕೇರಿ ಅಂತಕ್ಕಂಥದ್ದು ಇವರ ಆತ್ಮಕಥನದ ಹೆಸರು. ಅದು ವಿಶಿಷ್ಟ ಕೃತಿಯಾಗಿದೆ. ಆತ್ಮಕಥನ ಅಂದ್ರೇನು? ತಮ್ಮ ಜೀವನದ ಸತ್ಯಗಳನ್ನು ಅಥವಾ ತಮ್ಮ ಜೀವನದ ಬದುಕನ್ನು ಅದು ಬರಿತಕ್ಕಂಥದ್ದು. ಅದು ವಿಶಿಷ್ಟ ಒಂದು ರೀತಿಯಲ್ಲಿ ಒಂದು ಆತ್ಮಕಥನ ಇವ್ರದ್ದಾಗಿದೆ. ಊರು ಕೇರಿ. ಇವರು ಸೇವೆ, ಇವರು ಎಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಆಗಿದ್ದಾರೆ ಇವರು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ ಮಕ್ಕಳೇ, ಇವರು 2 ಬಾರಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ನಮ್ಮ ರಾಜ್ಯದ ವಿಧಾನ ಪರಿಷತ್ ಅಂತ ಹೇಳಿರ್ತದಲ್ಲ, ಅದರದಲ್ಲಿ 2 ಸಲ ಇವರು ಏನಂದ್ರೆ ಅದರ ಸದಸ್ಯರಾಗಿ ಕೆಲಸ ಮಾಡ್ಯಾರ. ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾಗಿ ಇವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇವರು ಇಷ್ಟೆಲ್ಲ ಮಾಡಿದಕ್ಕಾಗಿ ಸರ್ಕಾರ ಇವರನ್ನು ಗುರುತಿಸಿ ಇವರ ಕೆಲಸಕ್ಕೆ ಪ್ರಶಸ್ತಿ ಪುರಸ್ಕಾರಗಳನ್ನು ಸಹ ನೀಡಲಾಗಿದೆ. ಆ ಪ್ರಶಸ್ತಿ ಪುರಸ್ಕಾರಗಳು ಯಾವ್ಯಾವು? ಮೊದಲನೇದು ನೋಡೋಣ, ರಾಜ್ಯೋತ್ಸವ ಪ್ರಶಸ್ತಿ. ಎಲ್ಲರಿಗೆ ಸಾಹಿತ್ಯಗಳಿಗೆ ಕೊಡ್ತಕ್ಕಂಥ ನಮ್ಮ ಕನ್ನಡ ರಾಜ್ಯದ ರಾಜ್ಯೋತ್ಸವ ದಿನ ಏನಂದ್ರೆ ಈ ಪ್ರಶಸ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ರಾಜ್ಯೋತ್ಸವ ಪ್ರಶಸ್ತಿ ಸಹ ಇವರಿಗೆ ಲಭಿಸಿದೆ. ಇನ್ನು ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ಸಹ ಇವರಿಗೆ ನೀಡಲಾಗಿದೆ. ಇನ್ನು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತ ಇರ್ತದೆ, ಅದರದ್ದು ಬಹುಮಾನ ಸಹ ಇವರಿಗೆ ಕೊಡಮಾಡಲಾಗಿದೆ. ಯಾವ್ಯಾವು? ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ. ಮಕ್ಕಳೇ, ಇವೆಲ್ಲ ನೀವು ನೆನಪಿಡಬೇಕಾದಂಥ ವಿಷಯಗಳು ಇವು. ಮುಂದೆ ಇಲ್ಲಿ ತನಕ ನಾವು ಈ ಕವಿ ಕಾವ್ಯ ಪರಿಚಯ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ, ಈ ಕವಿ ಕಾವ್ಯ ಪರಿಚಯ ಒಂದೆರಡು ಪ್ರಶ್ನೆಗಳ ಮುಖಾಂತರ ನಾವು ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡೋಣ ಅಂತ. ಮೊಟ್ಟ ಮೊದಲಿಗೆ 1ನೇ ಪ್ರಶ್ನೆ ನೋಡ್ರಿ. ಕವಿ ಸಿದ್ಧಲಿಂಗಯ್ಯನವರು ಹುಟ್ಟಿದ ಸ್ಥಳ ಯಾವುದು? ಕವಿ ಸಿದ್ಧಲಿಂಗಯ್ಯನವರು ಹುಟ್ಟಿದ ಸ್ಥಳ ಯಾವುದು? ನೋಡಿ ಮಕ್ಕಳೇ, ವಿಚಾರ ಮಾಡಿ. ಇಲ್ಲಿ ಹೇಳಿದ್ದೀವಲ್ಲ, ಈಗ ಹೇಳಿದ್ರ ಪ್ರಕಾರ ಅವರು ಎಲ್ಲಿ ಹುಟ್ಟರು ಮೊದಲು ಹೇಳಿತ್ತಲ್ಲ, ಅದನ್ನು ಸ್ವಲ್ಪ ವಿಚಾರ ಮಾಡಿ ಹೇಳಿ. ಕವಿ
ಸಿದ್ಧಲಿಂಗಯ್ಯನವರ ಹುಟ್ಟಿದ ಸ್ಥಳ ಯಾವುದು? ಯಾವುದು ಮಕ್ಕಳೇ? ಓ ಹೌದು, ಮಾಗಡಿ ತಾಲೂಕಿನ ಮಂಚನಬೇಲಿಯಲ್ಲಿ ಹುಟ್ಟುತ್ತಾರೆ ಇವರು. ಜಾಣ ಮಕ್ಕಳು, ಶಬಾಷ್. ಮತ್ತೆ ಎರಡನೇ ಪ್ರಶ್ನೆ ನೋಡಿ, ಮುಂದೆ ಸಾಗೋಣ. ಕವಿ ಸಿದ್ಧಲಿಂಗಯ್ಯನವರ ಆತ್ಮಚರಿತ್ರೆಯ ಕೃತಿ ಯಾವುದು? ಇವರೇ ಬರೆದಂಥ ತಮ್ಮದೇ ಆದಂಥ ಆತ್ಮಚರಿತ್ರೆ ಕವಿ. ಆ ಒಂದು ಕೃತಿ ಅಥವಾ ಒಂದು ಪುಸ್ತಕದ ಹೆಸರು ಏನು? ಯಾರು ಸಿದ್ಧಲಿಂಗಯ್ಯನವರು ಬರೆದಂಥದ್ದು ಯಾವುದು ಹೇಳಿ ಮಕ್ಕಳೇ? ನೆನಪು ಮಾಡಿಕೊಳ್ಳಿ. ಓ ಶಬಾಷ್, ನೀನು ಹೇಳಿದೆ ಗುಂಡು, ಶಬಾಷ್. ಓ ಕವಿ ಸಿದ್ಧಲಿಂಗನವರ ಆತ್ಮಚರಿತ್ರೆಯ ಕೃತಿ ಊರುಕೇರಿ. ಶಬಾಷ್, ಊರುಕೇರಿ. ಏನೋ ಊರುಕೇರಿ, ಏನದು? ಆತ್ಮಚರಿತ್ರೆಯ ಕೃತಿಯಾಗಿದೆ. ಶಬಾಷ್. ಮುಂದೆ, ಕವಿ ಸಿದ್ಧಲಿಂಗಯ್ಯನವರು ರಚಿಸಿದ ನಾಟಕ ಕೃತಿಗಳು ಯಾವುವು? ಇವರು ನಾಟಕ ಬರೆದಾರ, ನೀವು ಓದಿರಿ. ಯಾವ ನಾಟಕಗಳವು? ಆ ನಾಟಕಗಳ ಹೆಸರುಗಳನ್ನ ಒಂದೊಂದಾಗಿ ಒಬ್ಬೊಬ್ರು ಹೇಳಿದ್ರು ಸರಿನೇ. ಯಾವ ಬರೆದಾರಪ್ಪ? ಓ ಸಿದ್ಧಲಿಂಗನವರು ರಚಿಸಿದ ನಾಟಕ ಕೃತಿಗಳಂದ್ರ ಪಂಚಮ, ಇನ್ನೊಂದು ನೆಲಸಮ, ಏಕಲವ್ಯ. ಶಬಾಷ್, ಭಾರಿ ಹೇಳ್ದಲ್ಲಪ್ಪ ನೀನು, ಶಬಾಷ್. ಮುಂದಿಂದು ಹಕ್ಕಿಗಳು ಪದ್ಯ ಭಾಗವನ್ನು ಯಾವ ಸಂಕಲನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಈ ಒಂದು ನಮ್ಗೆ ಹಕ್ಕಿಗಳು ಪಾಠ ಅದಲ್ಲ, ಆ ಪಾಠವನ್ನ ಯಾವ ಭಾಗದಿಂದ, ಯಾವ ಒಂದು ಕೃತಿಯಿಂದ ಅದನ್ನು ಆರಿಸಿಕೊಳ್ಳಲಾಗಿದೆ ಕವನ ಸಂಕಲನದಿಂದ ಅಂತಕ್ಕಂಥದ್ದನ್ನು ನೋಡಿ. ಮೊದಲಿಗೆ ಬಂದಿತ್ತಲ್ಲ, ಯಾವದದು? ಓ ಶಬಾಷ್, ಯಾವದೋ? ಹಕ್ಕಿಗಳು ಪದ್ಯ ಭಾಗವನ್ನು, ಭಾಳ ಜಾಣ ಮಗು ನೀನು. ಮೆರವಣಿಗೆ ಸಂಕಲನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿಯಿಂದ? ಮೆರವಣಿಗೆ ಅಂತಕ್ಕಂಥ ಸಂಕಲನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅವರ ಮೊದಲೇ ಬರೆದಂಥ ಕವನ ಸಂಕಲನಗಳಲ್ಲಿ ಇದನ್ನು ಒಂದು ಸಹ. ಇದರ ಒಂದು ಮೆರವಣಿಗೆಯ ಸಂಕಲನ ಕೃತಿಯಿಂದ ಈ ಹಕ್ಕಿಗಳು ಅಂತಕ್ಕಂಥ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಶಬಾಷ್. ಈಗ ಹೊಸ ಪದಗಳ ಅರ್ಥವನ್ನು ನಾವು ನೋಡೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳು ಮತ್ತು ಅದರ ಅರ್ಥ ಏನು ಅಂತಕ್ಕಂಥದ್ದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮಕ್ಕಳೇ ನೋಡಿ, ಕರಾಳ ಅಂತಿದೆ. ಕರಾಳ ಅಂದ್ರ ಭಯಂಕರವಾದಂಥದ್ದು. ಕರಾಳ ಅಂದ್ರೆ ಏನಪ್ಪ? ಭಯಂಕರವಾದದ್ದು. ಇನ್ನು ಪಾತಾಳ, ಪಾತಾಳ ಅಂತಂತಾರ ನೋಡು, ಆತಾಳ ಪಾತಾಳ ತಳ ಅಂತ ಬರ್ತಾವ ಒಂದು ಇದರದಲ್ಲಿ. ಹಂಗೆ ಆತಾಳ ಪಾತಾಳ ಅಂತಂದ್ರೇನು? ಅದು ಪಾತಾಳ ಅಂದ್ರೆ ತಳ, ಪೂರ್ತಿಯಾಗಿ ತಗ್ಗಿದ್ದಿದ್ದು, ತಳ ಇದ್ದಿದ್ದು ಅಂಥೇಳಿ ಅರ್ಥವನ್ನು ಕೊಡ್ತದ. ಇನ್ನು ಆಳ ಅಂದ್ರೆ ಮತ್ತು ಎಷ್ಟು ಆಳದ ಅಂತಂತೀವಲ್ಲ, ನಮ್ಮ ಕಡೆ ಈ ಭಾಗಕ್ಕೆ ಏನಂತಾರ? ತಗ್ಗು ಅಂತನೂ ಅಂತಾರ. ಅದಕ್ಕೆ ಆಳ ಅಂದ್ರೆ ಬಹಳ ತಗ್ಗಿದೆ, ಬಹಳ ಒಂದು ಒಳಗಿದೆ, ಡೀಪ್ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ ಮಕ್ಕಳೇ. ಹಲೋ, ಬೆಟ್ಟ ಅಂದ್ರೆ ಏನಪ್ಪ? ನಮಗೆಲ್ಲ ಗೊತ್ತದ ಈ ಇದ್ದವರಿಗೆ. ಬೆಟ್ಟ ಅಂದರೆ ಗುಡ್ಡ. ಬೆಟ್ಟ ಅಂದ್ರೆ ಗುಡ್ಡ. ಹತ್ತು, ಹತ್ತು ಅಂದ್ರೆ ಬೆಟ್ಟ ಹತ್ತಂತಾರಲ್ಲ, ಬೆಟ್ಟ ಹತ್ತು ಅಂದ್ರೆ ಏರು ಅಂತ ಹೇಳಾಗ್ತದ. ಜೊತೆ ಅಂದ್ರೆ ಸಂಗಡ, ನಿನ್ನ ಜೊತೆ, ಸಂಗಡ ನಮ್ಮ ಜೊತೆಗೆ ಹೋಗೋದು ಅಂತ ಅರ್ಥ ಆತ. ಈ ಪದಗಳ ಅರ್ಥವನ್ನು ತಾವೆಲ್ಲರೂ ಮನನ ಮಾಡ್ಕೊಂಡಿದ್ರಿ, ತಿಳ್ಕೊಂಡಿರಿ. ಮತ್ತೆ ಮುಂದೆ ಹೋಗೋಣವಾ? ಏನು ಇನ್ನು ಪಾಠ ಪ್ರವೇಶ. ಪಾಠಕ್ಕೆ ಒಂದು ಹೋದಾಗ ನಾವೇನು ಅಲ್ಲಿ ತಿಳ್ಕೊಬೇಕು. ಪಾಠ ಪ್ರವೇಶದ ಬಗ್ಗೆ ನೋಡೋಣ. ಶತಮಾನಗಳಿಂದ ಶೋಷಣೆ, ಅನ್ಯಾಯ, ಅವಮಾನ, ನಿರ್ಲಕ್ಷ್ಯ ಹಾಗೂ ತುಳಿತಕ್ಕೆ ಒಳಗಾದ ಸಾಮಾಜಿಕ ವರ್ಗವೊಂದು ತನ್ನ ನೋವು, ಸಿಟ್ಟು ಹಾಗೂ ಅನುಭವಗಳಿಗೆ ಅಕ್ಷರ ರೂಪ ಕೊಟ್ಟು ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸಿದ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದು ಬಂಡಾಯ, ದಲಿತ ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ಏನು? ಶತಮಾನಗಳಿಂದ ಶೋಷಣೆಗೆ ಒಳಗಾದಂಥ, ಅನ್ಯಾಯ, ಅವಮಾನಗಳ ನಿರ್ಲಕ್ಷ್ಯಕ್ಕೆ ತುಳಿತಕ್ಕೆ ಒಳಗಾದಂಥ ಒಂದು ಸಮಾಜ, ಆ ಒಂದು ಇದು ಏನಿದೆಯಲ್ಲ, ಅದು ಏನಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮಹತ್ವ ಸ್ಥಾನ ಪಡೆದು ಬಂಡಾಯ ಮತ್ತು ದಲಿತ ಅಂತೇಳಿ ಒಂದು ಪ್ರಸಿದ್ಧಿಯನ್ನದು ಪಡೆಯಿತು ಅಂತ. ದಲಿತರು, ಶೋಷಿತರು ತಮ್ಮ ಬದುಕನ್ನು ಕುರಿತು ಬರೆದುಕೊಳ್ಳಲು ಆರಂಭಿಸಿದರು. ಈ ಮುಖೇನ ಸಾಮಾಜಿಕ ಜಾಗೃತಿ ಹಾಗೂ ಬದಲಾವಣೆ ತರುವಲ್ಲಿ ಕಾರಣರಾದರು. ಸಮಾನತೆಯ ಸಮಾಜವನ್ನು ಕಟ್ಟಬಯಸಿದರು. ದಲಿತರು ಅಂತೇಳಿ ನಾವೇನಂತೀವಿ, ಶೋಷಿತರು ಅಂತೇನಂತೀವಿ, ಸಮಾಜದಲ್ಲಿ ಶೋಷಿತ ವರ್ಗ ಅಂತೇನ ಕರಿತೀವಿ. ಅವರು ತಮ್ಮ ಬದುಕನ್ನು ತಾವೇ ಯಾರೂ ನೋಡಲಿಲ್ಲ ಅವರಿಗೆ, ಅದಕ್ಕೆ ತಮ್ಮನ್ನು ತಾವೇ ಬರೆದುಕೊಳ್ಳಕ್ಕೆ ಆರಂಭಿಸರು. ಆ ಮುಖೇನ ಅವರು ಸಾಮಾಜಿಕ ಒಂದು ಇದರಲ್ಲಿ ಜಾಗೃತಿಯನ್ನು
ಹಾಗೂ ಬದಲಾವಣೆ ತರುವಲ್ಲಿ ಏನಪ್ಪ ಅಂತಂದ್ರೆ ಅವರು ಕಾರಣರಾದರು. ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಲಿಕ್ಕೆ ಅವ್ರು ಏನಂತಂದ್ರೆ ಮನಸ್ಸನ್ನು ಮಾಡಿದ್ರು, ಬಯಸಿದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮುಂದೆ ಹಕ್ಕಿಗಳು ಪದ್ಯ ಭಾಗವನ್ನು ಆಲಿಸೋಣ. ಇದರಲ್ಲಿ 2 ನುಡಿಗಳಿವೆ. ಆ ನುಡಿಗಳಲ್ಲಿ ಮೊದಲನೇದು ಏನಂತಂದ್ರೆ, ಪ್ರಸ್ತುತ ಹಕ್ಕಿಗಳ ಕವನವನ್ನು ಮೆರವಣಿಗೆ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನೋಡಿದೆ. ಮತ್ತು ಮುಂದೆ 1ನೇ ನುಡಿ ಏನಂತಂದ್ರೆ ನೋಡಿ, ಇದು ಅವರು ಬರೆದಂಥ ಒಂದು ನುಡಿ. ಆ ಒಂದು ಅವರ ಕಷ್ಟಕ್ಕೆ ಸಂಬಂಧಪಟ್ಟಂಥದ್ದು, ತಾವು ಬಾಳಿದಂಥ ಒಂದಿದು. ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು, ಆಳಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು. ನೋಡು, ಈ ಪದ್ಯವನ್ನು ನೋಡಿ, ಶೋಷಿತರು ಅಂತಕ್ಕಂಥದ್ದೇನು ಒಂದು ವರ್ಗ ಏನು ನಾವೇನು ತಿಳ್ಕೊಂಡಿವಿ, ಅವ್ರು ಏನಂತ ಇದು ಮಾಡ್ಯಾರ ಅಂದ್ರೆ, ಬೆಟ್ಟವ ಹತ್ತಿ ದಿನಾಲೂ ಇವ್ರದ್ದು ಅವ್ರ ಬದುಕಿದು. ಬೆಟ್ಟವ ಹತ್ತೋದು, ಬೆಟ್ಟವನ್ನು ಇಳಿಯೋದು, ಅದು ಏನಂತಂದ್ರೆ ಅವರ ಬದುಕಾಗಿದೆ ಅಂತ. ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು, ಆಳಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು. ಆಳ ಮತ್ತು ಪಾತಾಳದ ಏನಪ್ಪ ಅಂತಂದ್ರೆ ಕರಾಳ ನೋವನ್ನಂತ ಕಂಡಂಥವ್ರು ನಾವು ಅಂತಕ್ಕಂಥದ್ದನ್ನು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಕವಿ ಸಿದ್ಧಲಿಂಗಯ್ಯನವರು. ಅದರ ಸಾರಾಂಶವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ನಾವು ದಿನಾಲೂ ಬೆಟ್ಟವನ್ನು ಹತ್ತಿ ಕಷ್ಟಪಡುವ ಮಕ್ಕಳು, ಯಾರು ಶೋಷಿತ ವರ್ಗದವರು, ದಲಿತರು ಅಂತ ಏನು ಅನ್ಕೊಂಡಾರ ಅವರು. ಆಳಪಾತಾಳದ ಕತ್ತಲೆಯ ನೋವನ್ನು ಕಂಡ ಶೋಷಿತರು, ಆಳಪಾತಾಳದ ಅವು ಏನು ಇರಲಾದಂಥ ನೋವನ್ನು ಕಂಡಂಥ ಆ ವರ್ಗದವರು ನಾವು ಅಂತೇಳಿ ಅಂದರ ಕವಿಯವರು. ಈ ಪದ್ಯದ ನುಡಿಯಲ್ಲಿ ದಲಿತರ ಶೋಷಿತರ ನೋವನ್ನು, ಕಷ್ಟಪಡುವ ಪರಿಸ್ಥಿತಿಯನ್ನು ಅವರು ತಿಳಿದುಕೊಂಡಿದ್ದಾರೆ. ಈ ರೀತಿಯಾಗಿ ನಾವು ದಿನಾಲೂ ಬೆಟ್ಟ ಹತ್ತೀವಿ, ಬೆಟ್ಟ ಇಳಿತೀವಿ, ಕಷ್ಟಪಡ್ತೀವಿ. ಕಷ್ಟಪಟ್ಟರೂ ಸಹ ನಾವೇನಂತಂದ್ರೆ ಮುಂದೆ ಬರ್ಲಿಕ್ಕೆ ಆಗಿಲ್ಲ, ಸಾಧ್ಯ ಅಂತಕ್ಕಂಥದ್ದನ್ನು ಈ ಒಂದು ಇದರಲ್ಲಿ ಏನಂದ್ರೆ ಅವರು ವ್ಯಕ್ತಪಡಿಸಿದ್ದಾರೆ ಕವಿ ಸಿದ್ಧಲಿಂಗಯ್ಯನವರು. ಮುಂದೆ ಮುಂದಿನ ನುಡಿ ನೋಡೋಣ. ಕುರಿಗಳ ಕಾಯ್ದು ದನಗಳೇ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು. ನೋಡಿ, ಕುರಿಗಳನ್ನು ಕಾಯ್ದರು, ದನಗಳನ್ನು ಮೇಯಿಸಿದ್ರು, ಆದರೆ ಅವರಿಗೆ ಕುಡ್ಲಿಕ್ಕೆ ಹಾಲು ಸಿಗಲಿಲ್ಲ ಅಂತ ಈ ನುಡಿಯಲ್ಲಿ ಹೇಳಿದರೆ, ಓದುವ ಬರೆಯುವ ಭಾಗ್ಯವ ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ನೋಡು, ಕುರಿಗಳ ಕಾಯ್ದರು, ದನಗಳು ಮೇಯಿಸಿದ್ರು, ಆದ್ರೆ ಹಾಲು ಸಿಗಲಿಲ್ಲ. ಆದ್ರೆ ಓದು ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಅವರು ಬೆಳೆದರು ಅಂತ. ಓದಕ್ಕೆ ಬರಲಿಲ್ಲ, ಅವರು ಓದೋ ಅವಕಾಶ ಸಿಗಲಿಲ್ಲ, ಬರಲಿಕ್ಕೆ ಅವಕಾಶ ಸಿಗಲಿಲ್ಲ. ಅವರು ಕಾಡಿನಲ್ಲಿಯೇ ಓಡಾಡಿ ಏನಪ್ಪ ಅಂದ್ರೆ ಆ ಗಿಡಗಳ ಜೊತೆಯಲ್ಲಿಯೇ ಬೆಳೆದು ದೊಡ್ಡವರಾದರು ಅಂತಕ್ಕಂಥದ್ದನ್ನು ಈ ನುಡಿಯಲ್ಲಿ ಅವರು ಏನಂದ್ರೆ ಕವಿ ಸಿದ್ಧಲಿಂಗಯ್ಯನವರು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅದರ ಸಾರಾಂಶವನ್ನು ನೋಡೋಣ. ಈ ಪದ್ಯದ ನುಡಿಯಲ್ಲಿ ಕಷ್ಟದ ಬದುಕನ್ನು ನಡೆಸುವ ರೀತಿಯನ್ನು ಕಾಣಬಹುದು. ಅಂದರೆ ಕುರಿ ದನಗಳ ಮೇಯಿಸುತ್ತಾ ಅವುಗಳ ರಕ್ಷಣೆಯಲ್ಲಿ ಕಾಲ ಕಳೆಯುತ್ತಾ ಹೋದರೂ ಸಹ ಅವುಗಳ ಫಲ ನಮಗೆ ಸಿಗುವುದಿಲ್ಲ. ಅವೆಲ್ಲದರ ಜೊತೆಗೆ ನಾವಿದ್ರೂ ಸಹಿತ ನಮಗೆ ಸಿಗಬೇಕಾದಂಥ ಫಲ ಏನಂತಂದ್ರೆ ನಮಗೆ ಸಿಗಲಿಲ್ಲ ಅಂತಕ್ಕಂಥ ನೋವು ಏನಪ್ಪ ಅಂದ್ರೆ ಆ ದಲಿತ ಅಥವಾ ಶೋಷಿತ ವರ್ಗದಲ್ಲಿ ಕಂಡು ಬರ್ತಾ ಇದೆ. ಮತ್ತು ನಮ್ಮ ಜೀವನವನ್ನು ಆರಿಸಿಕೊಳ್ಳುವ ಶಿಕ್ಷಣ, ಜ್ಞಾನ ಸಿಗದೆ ಕಾಡಿನ ಮರ ಗಿಡಗಳ ಜೊತೆ ನಮ್ಮ ಬದುಕಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಇಲ್ಲಿ ಕವಿ ಒಂದು ಇದರಲ್ಲಿ ಏನಂತಂದ್ರೆ ಹೇಳಿದ್ದಾರೆ ಅಂತ. ಪ್ರತಿಯೊಂದು ಸಂದರ್ಭದಲ್ಲಿ ಅಥವಾ ಪ್ರತಿಯೊಂದು ಕ್ಷಣದಲ್ಲಿ ಆ ವರ್ಗ ಏನಂತಂದ್ರೆ ಕಷ್ಟಗಳನ್ನು ಅನುಭವಿಸ್ತಾ ಜೀವನವನ್ನು ಸಾಗಿಸ್ತಾ ಇದೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಸದಾ ಯಾವಾಗಲೂ ಕುರಿ ದನ ಕಾಯೋದು, ಹೊಲದಲ್ಲಿ ದುಡಿಯೋದು, ಬೇರೆ ಬೇರೆ ಕಷ್ಟದ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಏನಪ್ಪ ಅಂದ್ರೆ ಇಲ್ಲಿ ವ್ಯಕ್ತ. ಮಕ್ಕಳೇ, ಇಲ್ಲಿಯವರೆಗೂ ಈ ಪದ್ಯವನ್ನು ಆಲಿಸಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಎಷ್ಟು ನಿಮ್ಮ ಒಂದು ಗಮನಕ್ಕೆ ಬಂದಿದೆ ಅಥವಾ ನಿಮಗೆ ಎಷ್ಟು ತಿಳಿದಿದೆ ಅನ್ಲಕ್ಕೆ ಏನಂದ್ರೆ ನಾನು ಈಗ ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕಂತ ಮಾಡೀನಿ. ಅದಕ್ಕೆ ತಿಳಿದವ್ರು ಏನಪ್ಪ ಅಂತಂದ್ರೆ ಉತ್ತರವನ್ನು ಕೊಡಬೇಕು ಮಕ್ಕಳೇ. ನೋಡಿ, ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ವಿರುದ್ಧ ಪದಗಳನ್ನು ಬರೆಯಿರಿ. ವಿರುದ್ಧ ಪದಗಳು ಅಂತೇಳಿ ಬರ್ತಾವ, ಅವಕ್ಕೆ ನಿಮಗೆ ಗೊತ್ತಿದ್ರೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಅದಕ್ಕೆ ಉತ್ತರವನ್ನು ನೀವು ಹೇಳಬೇಕಾಗ್ತದ. ಒಂದನೇದು ಹತ್ತು, ಎರಡನೇದು ಆಳ, ಮೂರನೇದು ನೋವು, ನಾಲ್ಕನೇದು ಭಾಗ್ಯ. ಈಗ ಈ ಹತ್ತು ಅಂತಕ್ಕಂಥ ಪದದ ವಿರುದ್ಧ ಪದ, ಸಮಾನಾರ್ಥಕ ಪದ ಅಲ್ಲ, ವಿರುದ್ಧ ಪದವನ್ನು ನೀವು ಹೇಳಬೇಕಾಗ್ತದೆ. ಹತ್ತು ಅಂದ್ರೆ ಏನಪ್ಪ? ಹತ್ತು ಅಂತಂದರೆ ಬರೀ ಹತ್ತಲ್ಲ, 1 2 3 4 10 ಅಂತ ನಾವು ಎಣಿಸ್ತೀವಲ್ಲ, ಆ ಹತ್ತು ಅಲ್ಲ.
ಅದು ಹತ್ತು ಅಂತಕ್ಕಂಥದ್ರ ಬಗ್ಗೆನೇ ಅದರ ವಿರುದ್ಧ ಪದವನ್ನು ನಾವು ಈಗ ನೀವೆಲ್ಲರೂ ಗೊತ್ತಿದ್ರೆ ಹೇಳಿ. ಹತ್ತು ಅಂದ್ರೆ ಏನು? ಹತ್ತುವುದು, ಬೆಟ್ಟವ ಹತ್ತುವುದು ಅಂತದ. ಹತ್ತು ಅಂದ್ರೆ ಏನು? ಅದರ ವಿರುದ್ಧ ಪದ ಹತ್ತು ಅಂದ್ರೆ ಓ ನೀ ಹೇಳ್ತಿ, ಹೇಳು ಮಗು ನೋಡಮ್ಮ, ಏನು ಹೇಳ್ತೀಯ? ಓ ಹತ್ತು ಅಂದ್ರೆ ಓ ಇಳಿ, ಮೇಲೆ ಹತ್ತುವುದು, ಕೆಳಗೆ ಇಳಿಯುವುದು. ಇದು ವಿರುದ್ಧ ಪದ ಅಂತೇಳಿ ಇದನ್ನು ಕರೀತಾರ. ವಿರುದ್ಧ ಹತ್ತು ಇಳಿ. ಇನ್ನು ನೆಕ್ಸ್ಟ್ ಎರಡನೇದು ನೋಡೋಣವ. ಆಳ ಎತ್ತರ. ನೋಡು, ನಾವು ಕೇಳಟಿಗೆ ನೀವು ಹೇಳಿಬಿಟ್ಟು ಮಗು. ಆಳ ಅಂದರೆ ಎತ್ತರ. ಆಳ ಅಂದ್ರೆ ಭಾಳ ತಗ್ಗಿದ್ದಿದ್ದು, ಎತ್ತರ ಅಂದ್ರೆ ಭಾಳ ಮೇಲೆ ಎತ್ತರ ಇದ್ದಂಥದ್ದು. ಮುಂದೆ ನೋವು ಅಂದ್ರೆ ಏನಪ್ಪ? ನಮಗೆ ಭಾಳ ನೋವಾಗಿದೆ ಅಂತೀವಲ್ಲ ನಾವು. ನೋವು ಅದಕ್ಕೆ ವಿರುದ್ಧ ಪದ ನೀ ಹೇಳ್ತೀಯಾ? ಹೇಳಿ ನೋಡೋಣ. ನೋವು ಅಂದರೆ ನಲಿವು, ಸಂತೋಷ, ಸುಖ, ಇವೆಲ್ಲ ಏನಂತಂದ್ರೆ ಅದಕ್ಕೆ ಇರ್ತಾವ, ಸಮಾನಾರ್ಥಕ ಇರ್ತಾವ. ಅದ್ರ ನೋವು ಅಂದರೆ ನಲಿವು ಅಂಥೇಳಿ ವಿರುದ್ಧ ಪದ ಅದಕ್ಕೆ ಆಗಿದೆ ಅಂತ. ಇನ್ನು ಕೊನೆಯದು ನಾಲ್ಕನೇದು ಭಾಗ್ಯ ಅಂತದ. ಭಾಗ್ಯಕ್ಕೆ ವಿರುದ್ಧ ಪದ ಏನಾಗ್ತದ? ಭಾಗ್ಯ ಓ ಒಬ್ಬೊಬ್ಬರು ನಿರ್ಭಾಗ್ಯ ಅಂತಂತೀರ, ಅದು ಅಲ್ಲ. ಭಾಗ್ಯ ಅಂದ್ರೆ ಅದಕ್ಕೆ ಏನನ್ನಬಹುದು? ದೌರ್ಭಾಗ್ಯ. ಶಬಾಷ್. ಏನದು? ದೌರ್ಭಾಗ್ಯ. ನೋಡಿ, ವಿರುದ್ಧ ಪದಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಾಗ ಹತ್ತು ಅಂದರೆ ಇಳಿ, ಆಳ ಅಂದರೆ ಎತ್ತರ. ಆಳ ಅಂದ್ರೆ ಎತ್ತರ, ನೋವು ಅಂದ್ರೆ ನಲಿವು. ನಲಿವು ನೋಡಿ. ಭಾಗ್ಯ ಅಂತಂದ್ರೆ ದೌರ್ಭಾಗ್ಯ. ಇವನ್ನು ನಾವು ಭಾಳ ನೆನಪಿನಲ್ಲಿ ಇಡಬೇಕು. ಇಂಥವು ಅನೇಕ ಇನ್ನೂ ನಿಮ್ಮ ಈ ಒಂದು ಇದರಲ್ಲಿ ಬಂದಿವೆ. ಅವನ್ನು ನೀವು ಮನೆಯಲ್ಲಿ ಏನಪ್ಪ ಅಂತಂದ್ರೆ ಮತ್ತೆ ಹುಡುಕಿ ಬರೆಯಿರಿ. ಮುಂದೆ ಹೋಗೋಣ. ಮುಂದೆ ನೋಡೋಣ. ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಇಲ್ಲಿ ಕೆಲವು ಪದಗಳು ನಾನು ಕೊಡ್ತೀನಿ. ಅವನ್ನು ನೀವೇನಂದ್ರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ಬೇಕು. ಏನು ಸ್ವಂತ ವಾಕ್ಯ ಅಂದ್ರೆ ನೀವು ಆಡ್ತಕ್ಕಂಥ ಮಾತಿನಲ್ಲಿ ಅವನ್ನು ಬಳಸಿ ಆ ವಾಕ್ಯವನ್ನು ನೀವು ಪೂರ್ಣ ಮಾಡಬೇಕು. ಏನದು ಅದು ಅಂತ ಪದ ಯಾವುದು ಅಂತ ನೋಡಿ. ಆ ಪದ ಬಂದ ತಕ್ಷಣ ಅದನ್ನು ನಿಮ್ಮ ಸ್ವಂತ ಒಂದು ವಾಕ್ಯದಲ್ಲಿ ಅದನ್ನು ಬಳಸಿ ಒಂದು ನುಡಿಯ ಒಂದು ವಾಕ್ಯವನ್ನು ನೀವು ಮಾಡಬೇಕಾಗ್ತದ. ಮೇಯಿಸು. ನೋಡು, ಇದನ್ನು ಮೇಯಿಸು ಅಂತಕ್ಕಂಥದ್ದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಅದನ್ನು ಬಳಸಿ ಹೇಳ್ರಿ ನೋಡಮ್ಮ. ಯಾರಾದರೂ ಹೇಳಿ, ವಿಚಾರ ಮಾಡಿ ಮಕ್ಕಳೇ. ನೋಡಿ ಮೇಯಿಸು ಅಂತಕ್ಕಂಥದ್ದು ನೋಡು, ಸ್ವಲ್ಪ ವಿಚಾರ ಮಾಡಿ ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ನಿಮ್ಮ ವಾಕ್ಯದಲ್ಲಿ ಅದನ್ನು ನೀವು ಬಳಸಿರಿ. ಓ ನೀ ಹೇಳ್ತೀಯಾ? ಹೇಳಿ ಮಗು ನೋಡೋಣ. ಶಬಾಷ್. ನಮ್ಮ ಹಸುಗಳನ್ನು ಅಣ್ಣನು ಮೇಯಿಸುತ್ತಾನೆ. ನಮ್ಮ ಹಸುಗಳನ್ನು, ಹಸು ಅಂದ್ರೆ ಆಕಳುಗಳು, ದನಗಳು ಅಂತ ಏನಂತೀವಿ, ಕುರಿಗಳು ಏನಂತೀವಿ, ಅವನ್ನು ಅಣ್ಣನು ಮೇಯಿಸುತ್ತಾನೆ. ಅಣ್ಣ ಮೇಯಿಸ್ಬೋದು, ತಮ್ಮನೂ ಮೇಯಿಸ್ಬೋದು, ಕಾಕನೂ ಮೇಯಿಸ್ಬೋದು, ಯಾರಾದರೂ ಮೇಯಿಸಲಿ. ಇದನ್ನು ಈ ರೀತಿಯ ಒಂದು ಅರ್ಥವನ್ನು ನಾವು ಆ ಒಂದು ನಮ್ಮ ಸ್ವಂತ ವಾಕ್ಯದಲ್ಲಿ ಅದನ್ನು ಬಳಸ್ಬೋದು. ಇದು ಮೇಯಿಸು ಅನ್ನೋದಕ್ಕೆ ಇದು ಒಂದೇ ಅಲ್ಲ, ಇಂಥ ಅನೇಕ ಹಲವಾರು ಅದನ್ನು ವಾಕ್ಯದಲ್ಲಿ ಉಪಯೋಗ ಮಾಡಿಸ್ಬೋದು. ಮೇಯಿಸುವುದು, ಕುರಿಗಳನ್ನು ಕುರಿಗಾಯಿಗಳು ಮೇಯಿಸುತ್ತಾರೆ ಅಂತಲೂ ಹೇಳ್ಬೋದು. ಕುರಿಗಳು ಏನು ಬೇರೆ ಬೇರೆಯನ್ನು ಮೇಯಿಸೋದಂಥ ವಾಕ್ಯದಲ್ಲಿ ಅದನ್ನು ಬಳಸಬೇಕು ಅಂತ. ಮುಂದೆ ನೋಡೋಣ. ಎರಡನೇದು ಜೊತೆಯಲ್ಲಿ. ಇದು ಹೇಳ್ರಿ ನೋಡೋಣ. ಜೊತೆಯಲ್ಲಿ ಭಾಳ ಸರಳ ಪದ ಇದು. ಇಲ್ಲಿ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಬಳಸ್ತೀರಿ. ಆ ರೀತಿಯ ಒಂದು ವಾಕ್ಯದಲ್ಲಿ ಇದನ್ನು ಅನ್ರಿ ನೋಡೋಣ. ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಇದನ್ನು ಹೇಳ್ರಿ. ಜೊತೆಯಲ್ಲಿ ಅಂದ್ರೇನು? ಜೊತೆಯಲ್ಲಿ ಅಂದರೆ ಹೆಂಗಪ್ಪ ಅದನ್ನು ಬಳಸಿರಿ ನೋಡೋಣ. ನೀ ಹೇಳ್ತೀಯ ಮಗು? ಹೇಳು ನೋಡೋಣ. ಹೇಳು. ಜೊತೆಯಲ್ಲಿ ಅಂದ್ರೆ ಏನಪ್ಪ? ಜೊತೆಯಲ್ಲಿ ಅಂದರೆ ನಾನು ಮತ್ತು ನನ್ನ ತಂಗಿ ಜೊತೆಯಲ್ಲಿ ಶಾಲೆಗೆ ಹೋಗುತ್ತೇವೆ ಅಂತೀಯಾ? ಓ ಭಾರಿ ಹೇಳದಪ್ಪ. ನಾನು ನನ್ನ ತಂಗಿ ಇಬ್ಬರು ಸೇರಿ ಶಾಲೆಗೆ ನಾವು ಏನಪ್ಪ ಅಂದ್ರೆ ಜೊತೆಯಲ್ಲಿ ಹೋಗ್ತೇವೆ. ಜೊತೆಯಲ್ಲಿ ಅಂದರೆ ಸಂಗಡ ನಾವು ಜೊತೆಯಲ್ಲಿ ಹೋಗುತ್ತೇವೆ. ನಾವು ಜೊತೆಯಲ್ಲಿ ಊರಿಗೆ ಹೋಗಿದ್ದೇವೆ. ನಾನು ಜೊತೆಯಲ್ಲಿ ಏನಂತಂದ್ರೆ ಮತ್ತೆ ಯಾರ ಸ್ನೇಹಿತನ ಜೊತೆಯಲ್ಲಿ ಆಟ ಆಡಿದ್ದೆ. ಇಂಥ ಅನೇಕ ವಾಕ್ಯಗಳನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಅವನ್ನು ಮಾಡ್ಕೋಬೇಕು. ಒಂದೇ ಒಂದು ಪದಕ್ಕೆ ಹಲವಾರು ವಾಕ್ಯಗಳನ್ನು ರಚಿಸಲಿಕ್ಕೆ ನಮಗೆ ಬರ್ತದ. ಇದು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸ್ರಿ ಅಂತ ಆಯಿತು. ಇನ್ನು ಮುಂದೆ ಪ್ರಶ್ನೆಗಳಿವೆ, ಅದನ್ನು ನೋಡೋಣ. ಕುರಿ ದನ ಮೇಯಿಸಿದವರಿಗೆ ಏನು ಸಿಗಲಿಲ್ಲ? ಕುರಿ ದನ ಮೇಯಿಸಿದವರಿಗೆ ಏನು ಸಿಗಲಿಲ್ಲಪ್ಪ? ಹೇಳ್ರಿ ನೋಡೋಣ. ಈಗೆಲ್ಲ ಪಾಠ ನೀವು ಈ ಪದ್ಯವನ್ನು ಆಲಿಸಿರಿ, ಪದ್ಯವನ್ನು ಹಾಡಿರಿ. ಅದರಲ್ಲಿ ಬರ್ತಾ ಇದೆ ಕುರಿ ದನ ಮೇಯಿಸಿದವ್ರಿಗೆ ಏನು ಸಿಗಲಿಲ್ಲ. ಹೇಳು. ನೀ ಹೇಳಿ ನೋಡೋಣ ಮಗು. ಓ ನೀ ಹೇಳ್ತೀಯಾ? ಹೇಳಿ ನೋಡೋಣ.
ಓ ಕುರಿ ದನ ಮೇಯಿಸಿದವರಿಗೆ ಏನು ಸಿಗಲಿಲ್ಲಪ್ಪ? ಓ ಹಾಲು ಸಿಗಲಿಲ್ವಾ? ಹಾಲು ಸಿಗಲಿಲ್ಲ. ಕುರಿ ದನ ಮೇಯಿಸಿದವರಿಗೆ ಹಾಲು ಸಿಗಲಿಲ್ಲ. ಕರೆಕ್ಟ್, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಶಾಬಾಷ್. ಎರಡನೇ ಪ್ರಶ್ನೆ, ಹಕ್ಕಿಗಳು ಕವಿತೆ ಯಾರ ಧ್ವನಿಯಾಗಿದೆ? ಹಕ್ಕಿಗಳು ಈ ಕವಿತೆಯನ್ನು ಬರೆದಾರ ಸಿದ್ಧಲಿಂಗಯ್ಯನವರು. ಅದು ಯಾರನ್ನ ಇಟ್ಕೊಂಡು ಅಥವಾ ಯಾರನ್ನ ಕುರಿತು ಈ ಒಂದು ಕವಿಯನ್ನು ಈ ಪದ್ಯವನ್ನು ಬರೆಯಲಾಗಿದೆ? ಹಕ್ಕಿಗಳ ಬಗ್ಗೆ ಬರೆದಾರೋ ಅಥವಾ ಹಕ್ಕಿಗಳನ್ನು ಆಧಾರವಾಗಿಟ್ಟುಕೊಂಡು ಬರೆದಾರೋ? ಅದು ಯಾರ ಧ್ವನಿಯಾಗಿದೆ ಹೇಳಿ ನೋಡೋಣ. ಹಕ್ಕಿಗಳ ಕವಿತೆಯಲ್ಲಿ ಮೇಲೆಮಲ ಬರ್ತಕ್ಕಂಥವ್ರು ಯಾರು? ಮೇಲಿಂದ ಮೇಲೆ ಬರ್ತವರು ಹಕ್ಕಿಗಳು ಕವಿತೆ ಯಾರ ಧ್ವನಿಯಾಗಿದೆ? ಯಾರದಾಗ್ಯದ ಹೇಳಿ ನೋಡೋಣ. ಓ ನೀ ಹೇಳ್ತೀಯಾ? ಹೇಳಿ ನೋಡೋಣ. ಓ ಹಕ್ಕಿಗಳ ಕವಿತೆ ದಲಿತ ಶೋಷಿತರ ಧ್ವನಿಯಾಗಿದೆ. ಯಾರದಾಗ್ಯದಪ್ಪ? ದಲಿತ ಮತ್ತು ಶೋಷಿತ ವರ್ಗ ಇವರ ಒಂದು ಕುರಿತಾಗಿ ಬರೆದಂತಹ ಈ ಹಕ್ಕಿಗಳು ಎಂಬ ಪಾಠ ಇದೆ ಅಂತ ಅವರ ಧ್ವನಿಯಾಗಿದೆ. ಕುರಿ ದನ ಮೇಯಿಸಿದವ್ರಿಗೆ ಏನು ಸಿಗಲಿಲ್ಲ? ಕುರಿ ದನ ಮೇಯಿಸಿದವ್ರಿಗೆ ಹಾಲು ಸಿಗಲಿಲ್ಲ. ಹಕ್ಕಿಗಳು ಕವಿತೆಯನ್ನು ಯಾರ ಧ್ವನಿಯಾಗಿದೆ ಅಂತಂದ್ರೆ ಅದು ದಲಿತ ಮತ್ತು ಶೋಷಿತರ ಧ್ವನಿಯಾಗಿದೆ ಅಂತ ಇದನ್ನಾಗಿದೆ. ಇನ್ನು ಮುಂದೆ ನಾಳೆ ನೀವು ಬರುವಾಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದುಕೊಂಡು ಬರಬೇಕಾಗ್ತದೆ. ಅದಕ್ಕೆ ಈ ಪ್ರಶ್ನೆಯನ್ನು ತಾವೆಲ್ಲರೂ ಸರಿಯಾಗಿ ನೋಡಿ ಬರೆದುಕೊಂಡು ಬನ್ನಿ. ಏನಂತಿದೆ ಪ್ರಶ್ನೆ? ಪ್ರಶ್ನೆ 1, ಹಕ್ಕಿಗಳ ಕವಿತೆಯಲ್ಲಿ ಎರಡನೆಯ ನುಡಿ. ಈಗಾಗಲೇ 2 ನುಡಿಯನ್ನು ನಾವು ಓದಿವಿ. ಅದರಲ್ಲಿ ಮೊದಲನೇದು ಬಿಟ್ಟು ಎರಡನೆಯ ನುಡಿಯ ಭಾವಾರ್ಥವನ್ನು, ಅದರ ಅರ್ಥವನ್ನು, ಆ ಪದ್ಯದ ಅರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅದು ಇದ್ದಂಗೆ ಬರೆಯೋದಲ್ಲ, ನಮ್ಮ ಮಾತುಗಳಲ್ಲಿ ಹಾಕ್ಕೊಂಡು ಆ ಒಂದು ಎರಡನೆಯ ನುಡಿಯ ಆ ಒಂದು ಭಾವಾರ್ಥವನ್ನು ನೀವೇನಂದರೆ ಬರಿಬೇಕಾಗ್ತದ. ಅದ್ರ ಬರ್ಕೊಂಡು ನಾಳೆ ಏನಪ್ಪ ಅಂತಂದ್ರೆ ನಿಮ್ಮ ತರಗತಿಯ ಶಿಕ್ಷಕರಿಗೆ ಅದನ್ನು ತೋರಿಸಿ. ಈ ರೀತಿಯಾಗಿ ಹಕ್ಕಿಗಳು ಎಂಬ ಕವಿತೆಯನ್ನು ಇಲ್ಲಿಗೆ ನಾವು ಮುಗಿಸೋಣ. ಧನ್ಯವಾದಗಳು. ನಾನು ಶ್ರೀ ಪುಂಡಲೀಕ ಸಹ ಶಿಕ್ಷಕರು, ಸರ್ಕಾರಿ ಉರ್ದು ಪ್ರೌಢಶಾಲೆ ಗೋಗಿ, ತಾಲೂಕಾ ಶಹಾಪುರ, ಜಿಲ್ಲೆ ಯಾದಗಿರಿ. ಮಾರ್ಗದರ್ಶಕರು ಶ್ರೀಮತಿ ನಾಗರತ್ನ ಓಲೇಕಾರ್, ಹಿರಿಯ ಉಪನ್ಯಾಸಕರು, ಡಯಟ್ ಯಾದಗಿರಿ. ತಾಂತ್ರಿಕ ನೆರವು ಶ್ರೀ ರಾಜೇಶ್ ಸಾಬ್ ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹತ್ತಿಗುಡ್ರ, ತಾಲೂಕಾ ಶಹಾಪುರ, ಜಿಲ್ಲೆ ಯಾದಗಿರಿ. ಎಲ್ಲರಿಗೂ ಧನ್ಯವಾದಗಳು. ಸರ್ ಬಂದ್ ಕರ್. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.